Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madhugiri Taluk, Tumkur District. Dear students, in the last two videos, we discussed about the definition of economic development stated by Meyer and Baldwin and also Colin Clark. In this video, we are going to discuss about indicators of development. Indicators of development. Dear children, we understood the meaning of economic development and the objectives of economic development. But do you know how do we measure economic development? How do we measure economic development? ಈಗ ನಾವು ಕಳೆದ 2 ವಿಡಿಯೋಗಳಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ವ್ಯಾಖ್ಯೆಗಳನ್ನು ನಾವು ಅದೇ ರೀತಿ ಆರ್ಥಿಕ ಅಭಿವೃದ್ಧಿ ಅಂದ್ರೆ ಏನು, ಆರ್ಥಿಕ ಅಭಿವೃದ್ಧಿಯ ಮುಖ್ಯ ಉದ್ದೇಶಗಳೇನು, ಆಬ್ಜೆಕ್ಟಿವ್ಸ್ ಏನು ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಆದರೆ ಈಗ ಇಲ್ಲಿ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆರ್ಥಿಕ ಅಭಿವೃದ್ಧಿಯನ್ನ ಹೇಗೆ ನಾವು ಅಳೆಯಬಹುದು, ಆರ್ಥಿಕ ಅಭಿವೃದ್ಧಿಯನ್ನ ಅಳೆಯಲು ಇರ್ತಕ್ಕಂಥ ಮಾನದಂಡಗಳು, ಮೆಷರ್ಸ್, ಆರ್ಥಿಕ ಅಭಿವೃದ್ಧಿಯನ್ನು ನಾವು ಹೇಗೆ ಅಳತೆಯನ್ನ ಮಾಡಬಹುದು, ಮಾನದಂಡಗಳು ಯಾವ್ಯಾವು ಅಂತಕ್ಕಂಥದ್ರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡೋಣ. ಸೊ ಹೌ ಡು ವಿ ಮೆಷರ್ ಎಕಾನಮಿಕ್ ಡೆವಲಪ್ಮೆಂಟ್, ನಾವು ಹೇಗೆ ಅಭಿವೃದ್ಧಿಯ ಆರ್ಥಿಕ ಅಭಿವೃದ್ಧಿಯನ್ನು ಅಳತೆ ಮಾಡಬಹುದು ಅಂತ ಅನ್ನೋ ಪ್ರಶ್ನೆಗೆ ಮೆನಿ ಎಕಾನಮಿಸ್ಟ್ಸ್ ಹ್ಯಾವ್ ಅಡ್ವೊಕೇಟೆಡ್ ಡಿಫರೆಂಟ್ ಇಂಡಿಕೇಟರ್ಸ್ ಟು ಮೆಷರ್ ಎಕಾನಮಿಕ್ ಡೆವಲಪ್ಮೆಂಟ್. ಅನೇಕ ಅರ್ಥಶಾಸ್ತ್ರಜ್ಞರು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಮಂಡಿಸ್ತಾ ಅನೇಕ ಮಾಪಕಗಳನ್ನು ಇವರು ಸೂಚಿಸಿದರೆ. ಅಮಾಂಗ್ ದೆಮ್ ಇನ್ಕಮ್ ಇಂಡಿಕೇಟರ್ಸ್ ಆರ್ ವೆರಿ ಪ್ರಾಮಿನೆಂಟ್. ಇನ್ಕಮ್ ಇಂಡಿಕೇಟರ್ ಈಸ್ ವೆರಿ ಪ್ರಾಮಿನೆಂಟ್. ಅವರು ಮಂಡಿಸಿರ್ತಕ್ಕಂಥ ಅಥವಾ ಅವರು ಹೇಳಿರ್ತಕ್ಕಂಥ ಮಾಪಕಗಳಲ್ಲಿ ಬಹಳ ಪ್ರಧಾನವಾಗಿರ್ತಕ್ಕಂಥ, ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಮಾಪಕ ಅಂತಂದ್ರೆ ಅದು ಆದಾಯ ಸೂಚಿ. ಆದಾಯ ಸೂಚಿಯ ಮೂಲಕ ನಾವು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯನ್ನ ಅಳತೆ ಮಾಡಬಹುದು. ಸೊ ಆರ್ಥಿಕ ಅಭಿವೃದ್ಧಿಯ ಅಳತೆಗೋಲಾಗಿ ನಾವು ಆದಾಯ ಸೂಚಕವನ್ನ, ಆದಾಯ ಸೂಚಿಯನ್ನ ಬಳಸಿ ಆ ಒಂದು ಅಭಿವೃದ್ಧಿಯನ್ನ ಅಳಿಬಹುದು ಅಂತಕ್ಕಂಥದ್ದು ಅನೇಕ ಆರ್ಥಿಕ ತಜ್ಞರ ಅಭಿಪ್ರಾಯ. ಸೊ ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ಇನ್ಕಮ್ ಇಂಡಿಕೇಟರ್ಸ್. ಇನ್ಕಮ್ ಇಂಡಿಕೇಟರ್. Dear children, income, here we used income as the national income. ಇಲ್ಲಿ ನಾವು ಬಳಸ್ತಕ್ಕಂಥ ಇನ್ಕಮ್ ಅಂತ ಪದ ಏನಿದೆ, ಇನ್ಕಮ್ ಅಂತಂದ್ರೆ ಇಲ್ಲಿ ರಾಷ್ಟ್ರೀಯ ವರಮಾನ, ನ್ಯಾಷನಲ್ ಇನ್ಕಮ್. ಇನ್ಕಮ್ ಯೂಸ್ಡ್ ಹಿಯರ್ ಇಸ್ ದ ನ್ಯಾಷನಲ್ ಇನ್ಕಮ್. ಇನ್ಕಮ್ ಇಂಡಿಕೇಟರ್ ಅಂತಂದ್ರೆ ಆದಾಯ ಸೂಚಿ. ಸೊ ಇಲ್ಲಿ ಆದಾಯ ಅಂತಂದ್ರೆ ಇಟ್ ಈಸ್ ನಾಟ್ ಎ ಇಂಡಿವಿಜುವಲ್ ಇನ್ಕಮ್, ಒಬ್ಬ ವ್ಯಕ್ತಿಗತ ಆದಾಯ ಅಲ್ಲ ಅದು. ಇಟ್ ಈಸ್ ದ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ವರಮಾನ. ಸೊ ಈಗ ನಮಗೆ ರಾಷ್ಟ್ರೀಯ ವರಮಾನ ಅಂದ್ರೆ ಏನು, ವಾಟ್ ಈಸ್ ನ್ಯಾಷನಲ್ ಇನ್ಕಮ್ ಅನ್ನೋದಕ್ಕೆ ನಾವು ಕಳೆದ ತರಗತಿಯಲ್ಲಿ ಚರ್ಚೆಯನ್ನು ಮಾಡಿದ್ದೀವಿ. ದ ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಡ್ಯೂರಿಂಗ್ 1 year ಈಸ್ ಕಾಲ್ಡ್ ನ್ಯಾಷನಲ್ ಇನ್ಕಮ್. The total value of goods and services produced in a country during 1 year, 1 ವರ್ಷದ ಅವಧಿಯಲ್ಲಿ ಒಂದು ದೇಶದಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಸರಕು ಸೇವೆಗಳ ಒಟ್ಟು ಮೌಲ್ಯವನ್ನ ರಾಷ್ಟ್ರೀಯ ವರಮಾನ ಅಂತಂದೇಳ್ಬಿಟ್ಟು ಕರಿತೀವಿ. ಹೈಯರ್ ಇಸ್ ದ ನ್ಯಾಷನಲ್ ಇನ್ಕಮ್, ಹೈಯರ್ ದ ನ್ಯಾಷನಲ್ ಇನ್ಕಮ್, ಹೈಯರ್ ಇಸ್ ದ ಡೆವಲಪ್ಮೆಂಟ್. ಒಂದು ಪದ ಇದೆ, ಒಂದು ಮಾತಿದೆ, ಏನಪ್ಪಾ ಅಂತಾರೆ, ಹೈಯರ್ ದ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ವರಮಾನ ಹೆಚ್ಚಾಗಿತ್ತು ಅಂತಂದ್ರೆ, ರಾಷ್ಟ್ರೀಯ ವರಮಾನ ಜಾಸ್ತಿ ಇತ್ತು ಅಂತಂದ್ರೆ, ರಾಷ್ಟ್ರೀಯ ವರಮಾನದಲ್ಲಿ ಏರಿಕೆ ಕಂಡು ಬರ್ತಾ ಇದೆ ಅಂತಂದ್ರೆ
ಹೈಯರ್ ಇಸ್ ದ ಡೆವಲಪ್ಮೆಂಟ್. ಸೊ ಅಲ್ಲಿ ಬೆಳವಣಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಇದೆ, ಅಂದ್ರೆ ಆ ದೇಶ ಪ್ರಗತಿಯನ್ನು ಹೊಂದುತ್ತಾ ಇದೆ, ಪ್ರಗತಿಯನ್ನು ಹೊಂದಿದೆ ಅಂತ ಅರ್ಥ. ಇನ್ನು ವೈಸ ವರ್ಷ ಹೋದ್ರೆ ಲೋಯರ್ ದ ನ್ಯಾಷನಲ್ ಇನ್ಕಮ್, ಲೋಯರ್ ಇಸ್ ದ ಡೆವಲಪ್ಮೆಂಟ್. ಯಾವ ದೇಶದಲ್ಲಿ ರಾಷ್ಟ್ರೀಯ ವರಮಾನ ಕಡಿಮೆ ಇದೆಯೋ ಅಲ್ಲಿಯ ಪ್ರಗತಿ ಸಹ ಕಡಿಮೆ ಇದೆ, ಅಭಿವೃದ್ಧಿ ಕಡಿಮೆ ಇದೆ. ಆ ದೇಶ ಬಡತನದಲ್ಲಿ ಇರ್ತಕ್ಕಂಥ ದೇಶ, ಬಡ ರಾಷ್ಟ್ರ ಅಂತ. ಹಾಗಾದ್ರೆ ನಾವು ಒಂದು ದೇಶದಲ್ಲಿ ರಾಷ್ಟ್ರೀಯ ವರಮಾನದಲ್ಲಿ ಏರಿಕೆ ಆಗ್ತಾ ಇದೆ ಅಂತ ಅಂದ್ರೆ ಆ ದೇಶವನ್ನ ನಾವು ಅಭಿವೃದ್ಧಿ ಹೊಂದಿದ ದೇಶ ಅಂತ ಹೇಳ್ಬಹುದಾ? ಸೊ ಇಲ್ಲಿ ಒಂದು ದೇಶ ರಾಷ್ಟ್ರೀಯ ವರಮಾನದಲ್ಲಿ ಏರಿಕೆಯನ್ನು ದಾಖಲಿಸಿದೆ ಅಂತ ಮಾತ್ರಕ್ಕೆ ಅದನ್ನು ಅಭಿವೃದ್ಧಿ ಹೊಂದಿದ ದೇಶ ಅಂತ ಕರೀಲಿಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇಫ್ ದ ಪಾಪ್ಯುಲೇಷನ್ ಎಕ್ಸ್ಪ್ಯಾಂಡ್ ಅಲಾಂಗ್ ವಿತ್ ದ ಇನ್ಕ್ರೀಸ್ ಇನ್ ನ್ಯಾಷನಲ್ ಇನ್ಕಮ್, ಒಂದು ದೇಶದಲ್ಲಿ ರಾಷ್ಟ್ರೀಯ ವರಮಾನದಲ್ಲಿ ಹೆಚ್ಚಳ ಆಗ್ತಕ್ಕಂಥ ಮಟ್ಟದಲ್ಲೇ ಆ ದೇಶದಲ್ಲಿ ಜನಸಂಖ್ಯೆಯ ಗಾತ್ರವೂ ಸಹ ಹೆಚ್ಚಾಗ್ತಾ ಹೋದ್ರೆ ಅಥವಾ ಜನಸಂಖ್ಯೆಯ ಪ್ರಮಾಣ ಏರಿಕೆ ಆಗ್ತಾ ಹೋದ್ರೆ then the economic progress in a country will be slower. ಆ ದೇಶದಲ್ಲಿ ಆರ್ಥಿಕ ಪ್ರಗತಿಯೂ ಸಹ ನಿಧಾನಗತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ ಅಂತ. ದೇಶದಲ್ಲಿ ಆದಾಯ ಪ್ರಮಾಣದಲ್ಲಿ ಏರಿಕೆ ಆಗ್ತಕ್ಕಂಥ ಮಟ್ಟದಲ್ಲಿ ಜನಸಂಖ್ಯಾ ಪ್ರಮಾಣದಲ್ಲೂ ಏರಿಕೆ ಆಗ್ತಾ ಇದ್ದಾಗ ಆ ದೇಶದ ಆರ್ಥಿಕ ಪ್ರಗತಿ ತುಂಬ ನಿಧಾನಗತಿಯಲ್ಲಿ ಆಗ್ತಾ ಇರುತ್ತೆ. ಒಂದು ದೇಶದಲ್ಲಿ ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆಯಾಗಿ ಜನಸಂಖ್ಯಾ ಪ್ರಮಾಣದಲ್ಲಿ ನಿಧಾನಗತಿಯ ಅಥವಾ ಅಲ್ಪ ಮಟ್ಟದ ಏರಿಕೆ ಆದಾಗ ಆ ದೇಶ ಖಂಡಿತವಾಗಿಯೂ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಿದೆ ಎಂದರ್ಥ. ಅಂದ್ರೆ ಒಂದು ಮನೆಯಲ್ಲಿ ಜನಸಂಖ್ಯೆ ಮಿತಿಯಲ್ಲಿದ್ದಾಗ ಅವರ ಆದಾಯದಲ್ಲಿ ಏರಿಕೆ ಆಗ್ತಾ ಇದ್ರೆ ಆ ಕುಟುಂಬ ಅಭಿವೃದ್ಧಿಯನ್ನು ಹೊಂದುತ್ತೆ. ಆ ಕುಟುಂಬ ಗಳಿಸ್ತಕ್ಕಂಥ ಆದಾಯಕ್ಕೆ ತಕ್ಕಂತೆ ಜನಸಂಖ್ಯಾ ಮಟ್ಟದಲ್ಲೂ ಏರಿಕೆ ಆಗ್ತಾ ಇದ್ರೆ, ಅಂದ್ರೆ ಪ್ರತಿ ವರ್ಷ ಅವರ ಜನಸಂಖ್ಯೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದ್ರೆ ಅವ್ರು ಗಳಿಸ್ತಕ್ಕಂಥ ಆದಾಯ ಮತ್ತು ಏರಿಕೆ ಆಗ್ತಕ್ಕಂಥ ಜನಸಂಖ್ಯೆ ಇವೆರಡರ ಮಧ್ಯೆ ಉಳಿತಕ್ಕಂಥ ಹಣದ ಪ್ರಮಾಣ ಕಡಿಮೆ ಆಗೋದ್ರಿಂದ ಸೊ ಆ ಕುಟುಂಬ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ಅತ್ಯಲ್ಪ ಪ್ರಮಾಣದಲ್ಲಿರುತ್ತೆ. ಅದನ್ನೇ ನಾವು ದೇಶಕ್ಕೂ ಸಹ ಅನ್ವಯಿಸಬಹುದು. ಸೊ ದೇರ್ಫೋರ್ comparison of economic development between countries with different level of population will not be correct. ಈಗ ನಾವು ಯಾವುದೋ ಒಂದು ದೇಶಕ್ಕೆ ಭಾರತವನ್ನು ಹೋಲಿಸಿಬಿಟ್ಟು ನಾವು ಭಾರತದ ಆರ್ಥಿಕ ಪ್ರಗತಿ ತೀರಾ ಕಡಿಮೆ ಇದೆ ಅಂತಲೂ ಹೇಳಕ್ಕಾಗಲ್ಲ, ಭಾರತ ಪ್ರಗತಿಯನ್ನು ಸಾಧಿಸಿದೆ ಅಂತಲೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಕಂಪ್ಯಾರಿಸನ್ ಆಫ್ ಎಕಾನಮಿಕ್ ಡೆವಲಪ್ಮೆಂಟ್ ಬಿಟ್ವೀನ್ ಕಂಟ್ರೀಸ್ ವಿತ್ ಡಿಫ್ರೆಂಟ್ ಲೆವೆಲ್ ಆಫ್ ಪಾಪ್ಯುಲೇಷನ್. ಈಗ ಭಾರತದ ಜನಸಂಖ್ಯೆ 130-140 ಕೋಟಿ ಇದೆ. ಅದೇ ಶ್ರೀಲಂಕಾವೋ ಅಥವಾ ಬೇರೆ ಇನ್ಯಾವುದನ್ನೋ ಇಂಗ್ಲೆಂಡ್ನಲ್ಲಿರ್ತಕ್ಕಂಥ ಜನಸಂಖ್ಯೆ ಅಥವಾ ಅಮೆರಿಕಾದಲ್ಲಿರ್ತಕ್ಕಂಥದ್ದು ಕೇವಲ 38 ಕೋಟಿ ಜನಸಂಖ್ಯೆ. ಸೊ 38 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶದ ಆರ್ಥಿಕ ಪ್ರಗತಿಯನ್ನ ಭಾರತದಲ್ಲಿರ್ತಕ್ಕಂಥ 140 ಕೋಟಿ 140 ಕೋಟಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಭಾರತದ ಆರ್ಥಿಕತೆಯನ್ನ ಎರಡನ್ನು ಹೊಂದಾಣಿಕೆ ಮಾಡ್ಲಿಕ್ಕಾಗಲ್ಲ, ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದ ರಾಷ್ಟ್ರೀಯ ವರಮಾನದ ಆಧಾರದ ಮೇಲೆ ದೇಶದ ಆರ್ಥಿಕ ಪ್ರಗತಿಯನ್ನು ಅಳಿತಕ್ಕಂಥದ್ದು ಸರಿಯಲ್ಲ. ಸೊ ಇಟ್ ಈಸ್ ನಾಟ್ ಅಪ್ರೋಪ್ರಿಯೇಟ್ ಟು ಮೆಷರ್ ಡೆವಲಪ್ಮೆಂಟ್ ಥ್ರೂ ನ್ಯಾಷನಲ್ ಇನ್ಕಮ್. ಸೊ ಈಗ ರಾಷ್ಟ್ರೀಯ ವರಮಾನವನ್ನ ಮಾಪಕವಾಗಿ ಇಟ್ಕೊಂಡು ದೇಶದ ಆರ್ಥಿಕ ಪ್ರಗತಿಯನ್ನು ಅಳೆಯಲಿಕ್ಕೆ ಸಾಧ್ಯ ಇಲ್ಲ. ಇದು ಅರ್ಥಶಾಸ್ತ್ರಜ್ಞರು ಕಾಣ್ಕೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಮುಂದುವರೆದಿರ್ತಕ್ಕಂಥ ಅರ್ಥಶಾಸ್ತ್ರಜ್ಞರು ಏನ್ ಮಾಡ್ತಾರೆ, ಈ ಒಂದು ದೇಶದ ಆರ್ಥಿಕ ಪ್ರಗತಿಯನ್ನು ಅಳಿಲಿಕ್ಕೆ ಮತ್ತೊಂದು ಮಾಪಕವನ್ನು ಬಳಸ್ತಾರೆ. ಅದು ಯಾವ್ದಪ್ಪ ಅಂದ್ರೆ ಪರ್ ಕ್ಯಾಪಿಟಾ ಇನ್ಕಮ್. ಪರ್ ಕ್ಯಾಪಿಟಾ ಇನ್ಕಮ್ ಯೂಸ್ಡ್ ಆಸ್ ದ ಮೆಷರ್ ಟು ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಈಗ ಪರ್ ಕ್ಯಾಪಿಟಾ ಇನ್ಕಮ್ ಅಂತಂದ್ರೆ ಏನು? ಕನ್ನಡದಲ್ಲಿ ತಲಾ ವರಮಾನ ಅಂತ ಕರೀತಾರೆ. Per capita income is the average income of each individual. Average income of each individual. ಒಂದು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿಗತ ಆದಾಯ, ಸರಾಸರಿ ಆದಾಯ.
ಇದನ್ನು ನಾವು ಹೇಗೆ ಪಡಿಬೋದು, ನಾವು ಪರ್ ಕ್ಯಾಪಿಟ ಇನ್ಕಮ್ ಅನ್ನು ಹೇಗೆ ಪಡಿಬಹುದು, ಅದನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೋದಾಗ ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ದ ಟೋಟಲ್ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ, ದೆನ್ ವಿ ಗೆಟ್ ಪರ್ ಕ್ಯಾಪಿಟ ಇನ್ಕಮ್. ರಾಷ್ಟ್ರೀಯ ವರಮಾನವನ್ನು ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ನಾವು ಈ ಒಂದು ತಲಾ ವರಮಾನವನ್ನು ಅಥವಾ ಪರ್ ಕ್ಯಾಪಿಟ ಇನ್ಕಮ್ ಅನ್ನು ಪಡಿಬಹುದು. ಸೊ ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಇಸ್ ಈಕ್ವಲ್ ಟು ಪರ್ ಕ್ಯಾಪಿಟ ಇನ್ಕಮ್. ಇದು ಒಂದು ಸೂತ್ರ. ಸೊ ಪರ್ ಕ್ಯಾಪಿಟ ಇನ್ಕಮ್ ಅನ್ನು ನಾವು ಹೇಗೆ ಪಡಿಬೋದಪ್ಪ ಅಂದರೆ ರಾಷ್ಟ್ರೀಯ ವರಮಾನವನ್ನು ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸ್ಬೇಕು, ಆಗ ನಮಗೆ ತಲಾ ವರಮಾನ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಪರ್ ಕ್ಯಾಪಿಟ ಇನ್ಕಮ್ ಅನ್ನು ನಾವು ಮಾಪಕವಾಗಿ ಬಳಸಿ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯನ್ನು ಅಳೆಯಬಹುದು ಅಂತ ಹೇಳ್ತಾರೆ. ಆದರೆ ಅನೇಕ ಅರ್ಥಶಾಸ್ತ್ರಜ್ಞರು ಇದಕ್ಕೂ ಸಹ ತಮ್ಮ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾರೆ. ಯಾಕಪ್ಪ ಅಂದರೆ ಪರ್ ಕ್ಯಾಪಿಟ ಇನ್ಕಮ್ ಡಸ್ ನಾಟ್ ಕನ್ಸಿಡರ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅಮಾಂಗ್ ಪೀಪಲ್ ಆಸ್ ವೆಲ್ ಆಸ್ ದ ಅವೈಲಬಿಲಿಟಿ ಆಫ್ ಬೇಸಿಕ್ ಅಮ್ಯುನಿಟೀಸ್ ಲೈಕ್ ಫುಡ್, ಶೆಲ್ಟರ್, ಎಜುಕೇಶನ್, ಹೆಲ್ತ್ ಅಂಡ್ ಅದರ್ ಸಿಮಿಲರ್ ಸೋಷಿಯಲ್ ಫ್ಯಾಕ್ಟರ್ಸ್. ಪರ್ ಕ್ಯಾಪಿಟ ಏನು? ಇಟ್ ಈಸ್ ದ ಅವರೇಜ್ ಇನ್ಕಮ್ ಆಫ್ ದ ಇಂಡಿವಿಜುವಲ್ ಅಂತ ಹೇಳಿ, ಅಂದರೆ ಒಬ್ಬ ವ್ಯಕ್ತಿಯ ಸರಾಸರಿ ಆದಾಯ. ಸೊ ವ್ಯಕ್ತಿಯ ಸರಾಸರಿ ಆದಾಯವನ್ನು ನಾವು ಲೆಕ್ಕ ಹಾಕೋದ್ರ ಮೂಲಕ ದೇಶದ ಆರ್ಥಿಕ ಬೆಳವಣಿಗೆಯನ್ನು ಅಳಿಬಹುದು ಅಂತ ನಾವು ಹೋದರೆ, ಇಟ್ ಡಸ್ ನಾಟ್ ಕನ್ಸಿಡರ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅಮಾಂಗ್ ಪೀಪಲ್ as well as the availability of basic amenities like food, shelter, education, health and other similar social factors. ಇಲ್ಲಿ ಪರ್ ಕ್ಯಾಪಿಟ ಇನ್ಕಮ್ ಮೂಲಕ ಅಳೆಯಕ್ಕೆ ಹೋದಾಗ ವ್ಯಕ್ತಿಗಳ ಮಧ್ಯೆ ಅಥವಾ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಈ ಒಂದು ರಾಷ್ಟ್ರೀಯ ವರಮಾನದ ಪಾಲು ಅಥವಾ ತಲಾ ವರಮಾನ ಹೇಗೆ ಹಂಚಿಕೆ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಜೊತೆಗೆ ಬೇಸಿಕ್ ಕಮ್ಯುನಿಟೀಸ್, ಮೂಲಭೂತ ಸೌಲಭ್ಯಗಳಾಗಿರ್ತಕ್ಕಂಥ ಫುಡ್ಡು, ಆಹಾರ, ವಸತಿ, ಶಿಕ್ಷಣ, ಆರೋಗ್ಯ ಮೊದಲಾಗಿರ್ತಕ್ಕಂಥ ಸಾಮಾಜಿಕ ಅಂಶಗಳು ಏನಿದ್ದಾವೆ ಇವು ಎಲ್ಲ ಜನರಿಗೂ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ತಲುಪಿದೆಯಾ ಅಂತ ನಾವು ನೋಡೋದಾದ್ರೆ, ಕೆಲವರಿಗೆ ಊಟ ಮಾಡಲಿಕ್ಕೂ ಕಷ್ಟ ಇರುತ್ತೆ, ಕೆಲವರಿಗೆ ಮನೆಯೇ ಇರಲ್ಲ, ಎಷ್ಟೋ ಜನ ಶಿಕ್ಷಣ ವಂಚಿತರಾಗಿರ್ತಾರೆ, ಎಷ್ಟೋ ಜನಕ್ಕೆ ಆರೋಗ್ಯ ಸೌಲಭ್ಯಗಳೇ ಸಿಕ್ಕೋದಿಲ್ಲ. ಹಾಗಾದಾಗ ಪರ್ ಕ್ಯಾಪಿಟ ಇನ್ಕಮ್ ಆಧಾರದ ಮೇಲೆ, ಅಂದರೆ ತಲಾ ವರಮಾನದ ಆಧಾರದ ಮೇಲೆ ದೇಶ ಆರ್ಥಿಕ ಪ್ರಗತಿಯನ್ನು ಹೊಂದಿದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಹೇಳೋದಾರೆ 1.25 ಲಕ್ಷ ರೂಪಾಯಿ ಒಬ್ಬ ಭಾರತೀಯರ ತಲಾ ವರಮಾನ ಇದೆ ಅಂತಂದರೆ, ಆ 1.25 ಲಕ್ಷ ರೂಪಾಯಿಯಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೆ ಎಷ್ಟು ಸಿಗಬೇಕಾಯಿತೋ ಅಷ್ಟು ಮೂಲಭೂತ ಸೌಲಭ್ಯಗಳು ಸಿಕ್ಕಿದೆಯಾ ಅಂತ ನಾವು ನೋಡೋದಾದ್ರೆ, ಎಷ್ಟೋ ಜನಕ್ಕೆ ವಸತಿಗೆ ಅಂದರೆ ಮನೆಗಳೇ ಇರೋದಿಲ್ಲ, ಎಷ್ಟೋ ಜನಕ್ಕೆ ಶಿಕ್ಷಣ ಗಗನ ಕುಸುಮ ಆಗಿರುತ್ತೆ, ಎಷ್ಟೋ ಜನಕ್ಕೆ ಆರೋಗ್ಯದ ಮೂಲಭೂತ ಸೌಕರ್ಯಗಳೇ ಸಿಕ್ಕೋದಿಲ್ಲ. ಇಂಥ ಸಂದರ್ಭದಲ್ಲಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ಜನರ ತಲಾ ವರಮಾನಕ್ಕೆ ತಕ್ಕಂತೆ ಜೀವನ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳೋದು ತಪ್ಪಾಗುತ್ತೆ. ಆದ್ದರಿಂದ ಪರ್ ಕ್ಯಾಪಿಟ ಆಧಾರದ ಮೇಲೆ ದೇಶದ ಆರ್ಥಿಕ ಬೆಳವಣಿಗೆಯನ್ನು, ಅಭಿವೃದ್ಧಿಯನ್ನು ಲೆಕ್ಕ ಹಾಕ್ತಕ್ಕಂಥದ್ದು ಸಹ ಸರಿಯಾಗಿರ್ತಕ್ಕಂಥ ವಿಧಾನ ಅಲ್ಲ. ಸೊ ಪರ್ ಕ್ಯಾಪಿಟ ಇನ್ಕಮ್ ಈಸ್ ನಾಟ್ ಅಪ್ರೋಪ್ರಿಯೇಟ್ ಟು ಮೆಜರ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ.